ಪ್ರಿಯ ಸ್ನೇಹಿತರೆ, ಶಿವಗುರು ಟಿವಿಗೆ ಸ್ವಾಗತ. ಇಂದು ನಾವು ಮಹಾವತಾರಿ ಬಾಬಾಜಿಯ ಬಗ್ಗೆ ತಿಳಿದುಕೊಳ್ಳೋಣ. ಮಹಾವತಾರಿ ಬಾಬಾಜಿ ಅಲೌಕಿಕತೆಯ ಸೃಷ್ಟಿಕರ್ತ ಮಹಾವತಾರಿ ಬಾಬಾಜಿಯ ಅಗೋಚರತೆಯ ಕಥೆ. ನೆಲದ ಮೇಲಿರೋ ಮಣ್ಣು, ನೀರು ಸೇರಿದ ಪಂಚಭೂತಗಳು, ಆಗಸದಲ್ಲಿರೋ ಗ್ರಹ ನಕ್ಷತ್ರಗಳು, ನಭೋಮಂಡಲವಷ್ಟೇ ನಮ್ಮ ಕಣ್ಣಿಗೆ ಕಾಣೋ ಭೌತಿಕ ಜಗತ್ತು. ಈ ಭೌತಿಕ ಲೋಕದ ಪ್ರತಿ ಕಣವೂ ಕೂಡ ಶಕ್ತಿಯುತವಾದುದು. ಹೀಗಾಗಿಯೇ ಸಮಸ್ತ ಸೃಷ್ಟಿಯೇ ಶಿವಮಯ ಎಂದಿದ್ದಾರೆ ಜ್ಞಾನಿಗಳು. ಯಾರಿದು ಬಾಬಾಜಿ? ಸಾಕ್ಷಾತ್ಕಾರ ಮಾಡಿಕೊಂಡ ಅದೆಷ್ಟೋ ಸಾಧು ಸಂತರು, ಯೋಗಿಪುಂಗವರು ಹಿಮಾಲಯದಲ್ಲಿ ದರ್ಶನ ಕೊಡೋದು. ಇಂತಹ ಅಗಾಧ ಆತ್ಮಾತ್ಮಿಕತೆ ನಡುವೆ ಸರ್ವಶಕ್ತಿಯೂ ಮನುಷ್ಯನಲ್ಲೇ ಇದೆ ಎಂದು ಸಾರಿ ಹೇಳಿದ ಅತಿ ದೊಡ್ಡ ಯೋಗಪುರುಷ ಮಹಾವತಾರಿ ಬಾಬಾಜಿ. ಮಹಾವತಾರ ಬಾಬಾಜಿ ಒಬ್ಬ ಪೌರಾಣಿಕ, ಅಮರ ಯೋಗಿ ಮತ್ತು ಗುರು. ಹಿಮಾಲಯದಲ್ಲಿ ವಾಸಿಸುತ್ತಿದ್ದಾರೆಂದು ನಂಬಲಾಗಿದೆ. ಇವರ ಬಗ್ಗೆ ಪರಮಹಂಸ ಯೋಗಾನಂದರ ಯೋಗಿಯ ಆತ್ಮಕತೆ ಪುಸ್ತಕದ ಮೂಲಕ ಜಗತ್ತಿಗೆ ಪರಿಚಯವಾಯಿತು. ಇವರು ಲಾಹಿರಿ ಮಹಾಶಯರಿಗೆ ಕ್ರಿಯಾಯೋಗವನ್ನು ನೀಡಿದರು ಮತ್ತು ಆಧುನಿಕ ಯೋಗ ಚಳುವಳಿಗೆ ಸ್ಫೂರ್ತಿಯಾಗಿದ್ದಾರೆ. ಇವರ ಬಗ್ಗೆ ಐತಿಹಾಸಿಕ ಮಾಹಿತಿ ಕಡಿಮೆ ಇದ್ದರೂ ಇವರ ಅನುಯಾಯಿಗಳು ಇವರನ್ನು ಸಾವಿರಾರು ವರ್ಷಗಳಿಂದ ಜೀವಂತವಿರುವ ಅವತಾರ ಪುರುಷನೆಂದು ನಂಬುತ್ತಾರೆ. ಆದಿಯೋಗಿ ಶಿವ ತನ್ನ ಪ್ರತಿಯಾಗಿ ಲಕ್ಷ ಕೋಟಿ ಜೀವರಾಶಿಗಳಿಗೆ ಜೀವವನ್ನ ಧಾರೆ ಎರೆದಿದ್ದಾನೆ. ಜಲಚರ, ನದೀನದ, ಕೀಟಗಳು, ಪಕ್ಷಿಗಳು, ಪ್ರಾಣಿಗಳು, ಮನುಷ್ಯ ಹೀಗೆ ಪ್ರತಿಯೊಂದು ಜೀವಿಯ ಮೂಲತತ್ವವು ಶಿವತತ್ವವೇ. ಪ್ರತಿ ಜೀವಿಯೂ ಕೂಡ ಶಿವನ ಪ್ರತಿರೂಪವೇ. ಇಷ್ಟರಲ್ಲಿ ಮನುಷ್ಯನೊಬ್ಬನಿಗೆ ಮಾತ್ರ ದೈವಜ್ಞಾನವನ್ನ ಕರುಣಿಸಿದ್ದಾನೆ ಶಿವ. ತನ್ನನ್ನು ತಾನು ಅರಿತುಕೊಂಡು ಶಿವನಲ್ಲಿ ಒಂದಾಗಬಹುದಾದ ಜಾಣ್ಮೆಯಿರೋದು ಸದ್ಯದ ಮಟ್ಟಿಗೆ ಮನುಷ್ಯನಿಗೆ ಮಾತ್ರ. ಹೀಗಾಗಿಯೇ ಈ ರೀತಿ ಸಾಕ್ಷಾತ್ಕಾರ ಮಾಡಿಕೊಂಡ ಅದೆಷ್ಟೋ ಸಾಧು ಸಂತರು, ಯೋಗಿಪುಂಗವರು ಹಿಮಾಲಯದಲ್ಲಿ ದರ್ಶನ ಕೊಡೋದು. ಈ ಕಾರಣಕ್ಕೆ ಹಿಮಾಲಯ ಎಂದ ಕೂಡಲೇ ಶಿವ, ಶಿವತತ್ವ, ಮಹಾ ಆಧ್ಯಾತ್ಮಿಕತೆ ನೆನಪಾಗೋದು ನಮ್ಮೆಲ್ಲ. ಇಂತಹ ಅಗಾಧ ಆತ್ಮಾತ್ಮಿಕತೆ ನಡುವೆ ಸರ್ವಶಕ್ತಿಯೂ ಮನುಷ್ಯನಲ್ಲೇ ಇದೆ ಎಂದು ಸಾರಿ ಹೇಳಿದ ಅತಿ ದೊಡ್ಡ ಯೋಗಪುರುಷ ಮಹಾವತಾರಿ ಬಾಬಾಜಿ. ಹಿಮಾಲಯದ ವಿಜ್ಞಾನ, ಅಲೌಕಿಕತೆಯ ಸೃಷ್ಟಿಕರ್ತರೇ ಈ ಬಾಬಾಜಿ ಎಂಬ ಮಾತಿದೆ. ಹಿಮಾಲಯದ ಮೇಲೆ ಮೌಂಟ್ ಎವರೆಸ್ಟ್ ಹೇಗೆ ಮುಕುಟಮಣಿಯೋ ಹಾಗೆಯೇ ಹಿಮಾಲಯದ ಮೇಲಿನ ಆಧ್ಯಾತ್ಮಿಕತೆಯ ಮುಕುಟಮಣಿ ಮಹಾವತಾರಿ ಬಾಬಾಜಿ ಎನ್ನಲಾಗುತ್ತದೆ. ತಪಸ್ಸು, ಜ್ಞಾನ ಸಾಧನೆಗೋಸ್ಕರ ಸಾವಿರಾರು ವರ್ಷಗಳಿಂದ ಇರೋ ಈ ನೆಲದಲ್ಲಿ ಈಶ್ವರ ಸಾಕ್ಷಾತ್ಕಾರ ಅನ್ನೋದು ಮಾಮೂಲಿ ಎನ್ನುವಂತಹ ಅಲೌಕಿಕ ವಾತಾವರಣವಿದೆ. ಓ ಮನುಷ್ಯ, ನಿನಗೆ ಬೇಕಿರೋದು ಹೊರಗೆಲ್ಲೋ ಇಲ್ಲ. ನಿನಗೆ ಬೇಕಿರೋ ಸರ್ವವೂ ಸಕಲವೂ ನಿನ್ನೊಳಗೇ ಇದೆ. ಅದು ತಿಳಿಯಬೇಕೆಂದರೆ ಮೊದಲು ನಿನ್ನೊಳಗ ನೀನು ಪ್ರವೇಶ ಮಾಡಬೇಕು. ಆಂತರ್ಯದ ಯಾನ ಮಾಡಬೇಕು ಅನ್ನೋದನ್ನು ಪ್ರಪಂಚಕ್ಕೆ ತೋರಿಸಲೆಂದೇ ಬಂದಿದ್ದಾರೆ ಮಹಾಯೋಗಿ ಬಾಬಾಜಿ. ಮಹಾತ್ಮನಾಗಬೇಕೆಂದರೆ ವ್ಯಕ್ತಿಯಾದವನು ಮೊದಲು ಯಾರನ್ನೂ ಏನನ್ನೂ ಕೇಳಬಾರದು. ಸಾಧನ ಸಂಪತ್ತಿನಿಂದಲೇ ಪ್ರತಿ ಮನುಷ್ಯನೂ ಒಂದು ಅವತಾರವಾಗುತ್ತಾನೆ, ನಂತರ ಮಹಾವತಾರವಾಗಿ ರೂಪಾಂತರಗೊಳ್ಳುತ್ತಾನೆ ಅನ್ನೋದನ್ನ ಸಾರಿ ಹೇಳಿದ್ದಾರೆ ಮಹಾವತಾರಿ ಬಾಬಾಜಿ. ಹಿಮಾಲಯ ತಪ್ಪಲಿನ ಕುಕೂಚನ ಪರ್ವತ ಶ್ರೇಣಿಯಲ್ಲಿ ಗಗಾಚನ ನದೀ ತೀರದಲ್ಲಿ ಲಾಹಿರಿ ಮಹಾಶಯ ಅನ್ನೋ ಕಾಶಿಮೂಲದ ಸಾಧಕರಿಗೆ ಕಂಡಿದ್ದರಂತೆ ಮಹಾವತಾರಿ ಬಾಬಾ. ಅಲ್ಲಿಂದ ಅವರು ಬಾಬಾಜಿಯ ಪರಮ ಶಿಷ್ಯರಾಗಿಬಿಟ್ಟಿದ್ರು. ಕಾಶಿಯಂತಹ ನೆಲದಲ್ಲಿ ಸನಾತನ ಧರ್ಮದಲ್ಲಿ ಹುಟ್ಟಿದ ಮೇಲೂ ಪೂಜೆ, ಪುನಸ್ಕಾರ, ವ್ರತ ನಿಯಮಗಳ ಆಚೆ ಭಗವಂತನ ಅನ್ವೇಷಣೆ ಮಾಡಿದ ಮಹಾಪಯಣ ಲಾಹಿರಿ ಮಹಾಶಯರದ್ದು. ಶಿಷ್ಯ ತಯಾರಾದಿದ್ದೇ ಗುರುವಾದವನು ತಂತಾನೆ ಶಿಷ್ಯನನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ ಎನ್ನೋದಕ್ಕೆ ಮಹಾ ಉದಾಹರಣೆ ಈ ಲಾಹಿರಿ ಮಹಾಶಯರದ್ದು. ನನ್ನ ಆಧ್ಯಾತ್ಮಿಕ ಕೊರತೆಗಳನ್ನು ಯಾರಾದರೂ ನೀಗಿಸಬಲ್ಲರು? ಯಾವ ಮಹಾಗುರುವಾದರೂ ನನಗೆ ಸಿಗಬಲ್ಲರು? ಅನ್ನೋ ಮಹಾ ಅನ್ವೇಷಣೆಯೊಂದಿಗೆ ದ್ರೋಣಗಿರಿ ಪರ್ವತದಲ್ಲಿ ಅಲೆಯುತ್ತಿದ್ದಾಗ ಅವರಿಗೆ ಒಂದು ದಿನ ಅಶರೀರವಾಣಿ ಕೇಳಿತು. ನನ್ನಗೋಸ್ಕರವೇ ಹುಡುಕುತ್ತಾ ಬಂದೆಯಾ ಎಂದ ಆ ಧ್ವನಿ ಮಹಾಶಯರ ಬದುಕನ್ನೇ ಬದಲಾಯಿಸಿತು. ಆ ಧ್ವನಿ ಮತ್ಯಾರದ್ದೂ ಅಲ್ಲ, ಅದು ಬಾಬಾಜಿಯವರದ್ದು. ಈ ರೀತಿ ಲಾಹಿರಿ ಮಹಾಶಯರಿಗೆ ಬಾಬಾ ದರ್ಶನ ಕೊಟ್ಟ ಜಾಗವೇ ಈಗಲೂ ಕೂಡ ಕುಕೂಚನ ಪರ್ವತದಲ್ಲಿರೋ ಬಾಬಾಜಿ ಗುಹೆ ಎನ್ನಲಾಡಿದೆ. ಇಲ್ಲಿಗೆ ಪ್ರವಾಸಿಗರೂ ಕೂಡ ಬರುತ್ತಾರೆ. ಈ ಜಾಗಕ್ಕೆ ಚಾರಣ ಮಾಡೋದೇ ಒಂದು ಆಧ್ಯಾತ್ಮಿಕ ಅನುಭೂತಿ ಅನ್ನೋದು ಇಲ್ಲಿಗೆ ಭೇಟಿ ಕೊಟ್ಟವರ ಮಾತು.
ಕಣ್ಣಿಗೆ ಯಾಕೆ ಕಾಣೋದಿಲ್ಲ ಬಾಬಾಜಿ? ಹಾಗಾದ್ರೆ ಇಲ್ಲಿಗೆ ಹೋಗೋ ಸಾಮಾನ್ಯ ಜನರ ಕಣ್ಣಿಗೆ ಯಾಕೆ ಕಾಣೋದಿಲ್ಲ ಬಾಬಾಜಿ ಅನ್ನೋ ಪ್ರಶ್ನೆ ಕೇಳಿದ್ರೆ ಒಂದು ಕುತೂಹಲಕಾರಿ ಉತ್ತರವೂ ಸಿಗುತ್ತೆ ನೋಡಿ. ಹಿಮಾಲಯದ ದೇವರ ನೆಲದಲ್ಲಿ 7 ಚಿರಂಜೀವಿಗಳಿದ್ದಾರೆ ಅನ್ನುತ್ತೆ ಸನಾತನ ಧರ್ಮ. ಆದರೆ 8ನೆಯವರೂ ಇದ್ದಾರೆ. ಅವರೇ ಮಹಾವತಾರಿ ಬಾಬಾ ಎಂದು ನಂಬುತ್ತಾರೆ ಭಕ್ತರು. ಲೋಧಪರ್ವತ ಅಂತ ಕರೆಸಿಕೊಳ್ಳೋ ಹಿಮಾಲಯದ ಜಾಗದಲ್ಲಿ ಸಾಕಷ್ಟು ಆಧ್ಯಾತ್ಮಿಕ ಸಾಧನೆಗೈದ ಅದೆಷ್ಟೋ ಸಾಧುಸಂತರಿದ್ದಾರೆ. ಇವರೆಲ್ಲ ಇಲ್ಲಿ ಯಾವ ರೂಪದಲ್ಲಿ ಇದ್ದಾರೆ ಅನ್ನೋದನ್ನ ತಿಳಿಯೋದೇ ಕಷ್ಟ. ಆವಾಗಾವಾಗ ಕ್ರಿಮಿಕೀಟ ಪಕ್ಷಿಜಂತುಗಳ ರೂಪದಲ್ಲಿ ದರ್ಶನ ಕೊಡುತ್ತಾರೆ ಇವರೆಲ್ಲ ಎಂಬ ನಂಬಿಕೆಯೂ ಇದೆ. ಈ ರೀತಿ ಸಾಧನೆಗೈದವರು ಇಲ್ಲಿ ಮಹಾವತಾರಿ ಬಾಬಾರನ್ನು ನೋಡಿದ್ದಾರೆ ಅನ್ನೋದು ಮಾತು. ಗುಜರಾತ್ನ ಸೂರತ್ನಲ್ಲಿರೋ ಕಥರ್ಗಾಮ್ನಿಂದ ಪ್ರಾರಂಭವಾದ ಮಹಾವತಾರಿ ಬಾಬಾ ಸಾಧನಾ ಪ್ರಯಾಣ ಕರ್ನಾಟಕ, ತಮಿಳ್ನಾಡಿನವರೆಗೂ ತಲುಕಿ ಇನ್ನೊಂದೆಡೆ ಹಿಮಾಲಯ ಮುಟ್ಟಿತು ಅನ್ನೋದು ನಂಬಿಕೆ. ಇದಕ್ಕಾಗಿ ಬಾಬಾ ಸವೆಸಿದ ಕಾಲ ಬರೋಬ್ಬರಿ 10,000 ವರ್ಷಗಳಂತೆ. ಇಂತಹ ಮಹಾವತಾರಿ ಬಾಬಾ ಮೊಟ್ಟಮೊದಲ ಬಾರಿಗೆ ಸಶರೀರವಾಗಿ ದರ್ಶನ ಕೊಟ್ಟಿದ್ದು ಲಾಹಿರಿ ಮಹಾಶಯರಿಗೆ ಮಾತ್ರ. ಇದಕ್ಕೂ ಒಂದು ಕಾರಣವಿದೆ ಎನ್ನಲಾಗುತ್ತದೆ. ಹಿಂದಿನ ಜನ್ಮದಲ್ಲಿ ಶ್ರೀಕೃಷ್ಣನಾಗಿದ್ದ ಬಾಬಾಜಿಗೆ ಈ ಲಾಹಿರಿ ಮಹಾಶಯ ಕಬೀರನ ರೂಪದಲ್ಲಿ ಭಕ್ತರಾಗಿದ್ದರಂತೆ. ಈ ಅನುಬಂಧವೇ ಲಾಹಿರಿಯವರನ್ನು ಕಾಶಿಯಿಂದ ಹಿಮಾಲಯಕ್ಕೆ ಕರೆತಂಟು ಎನ್ನಲಾಗುತ್ತದೆ. ಲಾಹಿರಿಯವರ ನಂತರ ಮಹಾವತಾರಿ ಬಾಬಾ ಹಲವಾರು ಸಾಧಕರಿಗೆ ದರ್ಶನ ಕೊಟ್ಟಿದ್ದಾರೆ ಎಂಬ ದಂತಕಥೆಗಳಿವೆ. ಯೋಗಾನಂದ ಪರಮಹಂಸ ಅನ್ನೋ ಮಹಾಯೋಗಿ ಬರೆದಿರೋ ಯೋಗಿಯ ಆತ್ಮಕಥೆ ಪುಸ್ತಕದ ಮೂಲಕ ಮಹಾವತಾರಿ ಬಾಬಾಜಿ ಸಮಸ್ತ ಲೋಕಕ್ಕೇ ಪರಿಚಯವಾದರು. ಅಲ್ಲಿಂದೀಚೆಕೈ ಬಾಬಾಜಿ ಅನುಭೂತಿ ಪಡೆಯಲೆಂದು, ಶಾಂತಿ ಸಮಾಧಾನಕ್ಕೆಂದು, ಮಾನಸಿಕ ನೆಮ್ಮದಿಗೆಂದು, ಆಧ್ಯಾತ್ಮಿಕ ಅನುಭವಕ್ಕೆಂದು ಇಲ್ಲಿಗೆ ಬರೋ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಯಿತು. ಅದರಲ್ಲೂ ಸೂಪರ್ ಸ್ಟಾರ್ ರಜನಿಕಾಂತ್ ಈ ಗುಹೆಗೆ ಮತ್ತು ಬಾಬಾಜಿಗೆ ನಡೆದುಕೊಳ್ಳಕ್ಕೆ ಶುರು ಮಾಡಿದ ಮೇಲಂತೂ ಇನ್ನಷ್ಟು ಕುತೂಹಲ ಹೆಚ್ಚಾಯಿತು ಭಕ್ತರಲ್ಲಿ. ಸ್ನೇಹಿತರೆ, ಎಲ್ಲರಿಗೂ ಬಾಬಾಜಿ ಆಶೀರ್ವಾದ ಸಿಗಲಿ, ಶುಭವಾಗಲಿ.